ಚುಚ್ಚಿ ನಾವೆಲ್ಲ ಏನ್ ಮಾಡ್ಬೇಕು? ನಾನೇನ್ ಮಾಡ್ಬೇಕು ಇಂಥ ಪರಿಸ್ಥಿತಿಲಿ? ಗಂಡನ್ ಕಳ್ಕೊಂಡು ಅಮ್ಮನ್ ಕಳ್ಕೊಂಡು ಅವ್ರ ಹತ್ರ ಕಲ್ತ್ಕೊಂಡಿದ್ದೀರೇನ? ಅಂದ್ಕೊಂಡಿದ್ದೇನಿಲ್ಲ, ಅವೆಲ್ಲ ನಾವು ಅವ್ರಿಗೆ ಆಟ ಆಡಕ್ ಚೆನ್ನಾಗಿರುತ್ತೆ. ಶಾಕು ನಾನು, ನಮ್ಮ ಅಪ್ಪಂಗೂ ಗೊತ್ತಿಲ್ಲ ಶಾಕು. ಅಳಿಯ ಮಗಳು ಇಬ್ರು ಹೋಗ್ಬಿಟ್ಟು. ಎಲ್ರಿಗೂ ನಮಸ್ಕಾರ, ಎಲ್ರು ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ, ಇದು ಸಂಡೇ ವ್ಲಾಗ್ ಆಗಿರುತ್ತೆ. ಬೆಳಗಿನ ಜಾವ 6:45. ಹೆಂಗಿದೆ ನೋಡಿ ವಾತಾವರಣ, ಫಾಗ್, ಎಲ್ಲಾ ಕಡೆ ಫಾಗ್. ಸೊ ವಾತಾವರಣ ಅಂತೂ ಬೆಳಗಿನ ಜಾವ ಒಂದು 8 ಗಂಟೆವರೆಗೂ ಹಿಂಗೆ ಇರುತ್ತೆ. ಆಮೇಲೆ ಹೇಳೋದೇ ಬೇಡ, ಬಿಸಿಲು ಆಟೋಮೆಟಿಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಅಂಡ್ ಹಂಗೇನೆ ನಮ್ಮತ್ತೆ ಇದು ಮಲ್ಗೆ ಹೂವಿಂದ ಹಾಕಿದ್ದಾರೆ. ಏನ್ ಸ್ಪೆಷಾಲಿಟಿ ಹೇಳಿ ಇದ್ರಲ್ಲಿ? ಎಲ್ಲಾರು ಸಿಂಗಲ್ ಲೇಯರ್ದ್ ಇರುತ್ತೆ. ಇದು 7 ಸುತ್ತಿನ ಮಲ್ಲಿಗೆ ಅಂತ ಏನೋ ಹೇಳ್ತಾರೆ ಅನ್ಸುತ್ತೆ. ತುಂಬಾ ಲೇಯರ್ಸ್ ಇದೆ. ಅದು ಡೈಲಿ ನೋಡಿ ಇಷ್ಟೇ ಬಿಡುತ್ತೆ. ಇವತ್ ಕಿತ್ಕೊಂಡ್ವಿ ಒಂದಷ್ಟು ಅಂತಂದ್ರೆ ಒಂದ್ ಅರ್ಧ ಮೊಳದಷ್ಟು ಆಗುತ್ತೆ. ನೆಕ್ಸ್ಟ್ ಡೇನು ಅಷ್ಟೇ ಬಿಡುತ್ತೆ. ಸೊ ಇದೊಂಥರ ನೋಡಕ್ಕೆ ತುಂಬಾ ಚೆನ್ನಾಗಿತ್ತು. ಹೆಸರು ಕರೆಕ್ಟ್ ಆಗಿ ಹೇಳೋದ್ನಾ ಅಂತ ನೀವೇ ಕಮೆಂಟ್ ಮಾಡ್ಬೇಕು, ಓಕೆನಾ ಗೈಸ್? ಟೈಮ್ ಬಂದು 7 ಗಂಟೆ. ಯಾಕೋ ನನ್ಗೆ ಇವತ್ತು ನೈಟ್ ಫುಲ್ಲು ನಿದ್ದೆ ಬಂದಿಲ್ಲ. ಯೂಶಲಿ ನನಗೆ 3:20 3:40 ಎಚ್ಚರ ಆಗ್ಬಿಡುತ್ತೆ ನನಗೆ. ಸೊ ಇವತ್ತು ಸಿಕ್ಕಾಪಟ್ಟೆ ಒಂಥರ ಏನೋ ಎದೆ ಎಲ್ಲ ಚುಚ್ಚಿದಂಗೆ, ಹೊಟ್ಟೆ ನೋವು ಆ ಥರ ಎಲ್ಲ ಫೀಲ್ ಆಗ್ತಾ ಇತ್ತು. ಆಗಲಿಲ್ಲ. ಒಂದು 6 ಗಂಟೆಗೆ ರೂಮಿಂದ ಆಚೆ ಬಂದ್ಬಿಟ್ಟು ನೀರು ಕುಡಿತಾ ಇದ್ದೆ. ಅಷ್ಟರಲ್ಲಿ ನಮ್ಮ ಅತ್ತೆ ಮಾವ ಇಬ್ಬರು ಎದ್ದಿದ್ರು. ನಾನು ಹೇಳಿದೆ ನಮ್ಮ ಅತ್ತೆಗೆ, ನಮ್ಮ ಅಮ್ಮಂಗೆ ಬೇರೆ ಹಿಂಗೆ ಆಗಿತ್ತಲ್ಲ, ಭಯ ಆಗ್ಬಿಡ್ತು ನನಗೆ. ಹಿಂಗೆಲ್ಲ ಎದೆ ಚುಚ್ತಾ ಐತೆ ಹಂಗೆ ಹಿಂಗೆ ಅಂತ. ಸ್ವಲ್ಪ ನೆನ್ನೆ ನಾನು ಸ್ವಲ್ಪ ಆಚೆ ಹೋಗಿದ್ದೆ. ಅವಾಗ ಸ್ವಲ್ಪ ಹೋಟ್ಲಲ್ಲೆಲ್ಲ ತಿನ್ಕೊಂಡಿದ್ದೆ. ಅದೇನಾದ್ರು ಗ್ಯಾಸ್ಟ್ರಿಕ್ ಏನಾದ್ರು ಆಯ್ತಾ, ವಡಾಪಾವ್ ಎಲ್ಲ ತಿಂದಿದ್ದೆ, ಮಸಾಲ ಮಜ್ಜಿಗೆ ಅನ್ಕೊಂಡು. ಆಮೇಲೆ ಟೈಮ್ ಸರಿ ಊಟ ಮಾಡಲ್ಲ. ಆಮೇಲೆ ಬಿಸಿನೀರು ಕಾಯಿಸ್ಕೊಟ್ರು, ಕೂತಿದ್ದೀನಿ 7 ಗಂಟೆ. ಹೋಟೆಲ್ ಯಾವುದು ತೆಗ್ದಿಲ್ಲ. ಗ್ಯಾಸ್ಟ್ರಿಕ್ ಮಾತ್ರೆ ಕೊಡ್ತೀನಿ, ತಿನ್ಬಿಟ್ಟು ಇಡ್ಲಿ ತರ್ಸ್ಕೊಡ್ತೀನಿ ತಿನ್ನಮ್ಮ ಅಂತ ಹೇಳಿದ್ರು. ಇಷ್ಟೋ ತನಕ ಅರ್ಧ ಗಂಟೆ ಭಾಷಣ ಬಿಗಿದ್ರು, ನೀನಿದ್ರೆ ಮಕ್ಕಳು ಹಂಗೆ ಹಿಂಗೆ ಅಂತ. ಅವ್ರು ಹೇಳೋದು ನಿಜಾನೇ, ಬಟ್ ಇನ್ಮೇಲಾದ್ರೂ ಊಟ ತಿಂಡಿ ಮಾಡಿದ್ರೇನೆ ನನ್ನ ಜೀವ ಬದುಕೋದು ಅಂತ ನನಗೂ ಫಿಕ್ಸ್ ಆಗ್ಬಿಟ್ಟೈತೆ, ಗೊತ್ತು ನನಗೂನು. ಸೊ ಬನ್ನಿ, ಇವಾಗ ಹಂಗೆ ಕೂತಿರ್ತೀನಿ. ಒಂದು 1/2 hour ಇಡ್ಲಿ ತರಿಸ್ಕೊಡ್ತಾರೆ, ತಿನ್ಬಿಟ್ಟು ಇವತ್ತಿನ ದಿನಚರಿ ಹೆಂಗೆ ಹೋಗುತ್ತೆ ಅಂತ ನೋಡೋಣ. ನನಗೆ ಮಾತಾಡೋಕ್ಕೂ ಆಗ್ತಾ ಇಲ್ಲ. ಸ್ವಲ್ಪ ರೆಸ್ಟ್ ಮಾಡ್ಬಿಟ್ಟು ಆಮೇಲೆ ನಿಮ್ಮ ಜೊತೆ ಮಾತಾಡ್ತೀನಿ ನಾನು, ಓಕೆನಾ? ನೋಡಿ ರಂಗೋಲೆ ಬಿಟ್ಟವ್ರೆ. ಇವತ್ತು ಸಂಡೇ ಆದ್ರೂ ಸ್ವಲ್ಪ ಹಂಗೆ ಲೈಟಾಗಿ ತೊಳ್ಕೊಂಡು ಈ ಸೈಡು ರಂಗೋಲೆ ಬಿಟ್ಟವ್ರು. ಅವ್ರಿಗೇನೋ ರಂಗೋಲೆ ಬಿಟ್ರೆ ಸಮಾಧಾನ. ನನ್ನ ಮಕ್ಕಳು ಎಲ್ಲ ಕಿತ್ತಾಕ್ಬಿಟ್ಟವ್ರೆ. ನನ್ನ ಮಗ ನೋಡಿ ಗ್ಯಾಸ್ಟ್ರಿಕ್ ಮಾತ್ರೆ ಕೊಟ್ಟರು. ಫಸ್ಟು ಮಾತ್ರೆ ನುಂಗ್ಬಿಟ್ಟು ಒಂದು 10 ನಿಮಿಷ ಬಿಟ್ಟು ಇಡ್ಲಿ ತಿನ್ಕೊಳಮ್ಮ ಅಂತೇಳಿ ತಂದ್ಕೊಟ್ರು ಬೆಳಗ್ಗೆನೆ. ನನಗೆ ಹೊಟ್ಟೆ ಹಸು ತಡಿಯಲ್ಲ. ಸೊ ಹಂಗೆ ಇಡ್ಲಿ ತಿಂತಾ ಇದ್ದೆ. ಇಡ್ಲಿ ವಡೆ ನೋಡ್ಬಿಟ್ರೆ ನನ್ನ ಜೀವ ನಿಲ್ಲಲ್ಲ, ತಿನ್ನಲೇಬೇಕು ಉದ್ದಿನ ವಡೆ. ನಾನು ಸ್ವಲ್ಪ ಎಲ್ಲ ತಿಂದ್ಬಿಟ್ಟು ರೆಸ್ಟ್ ಮಾಡ್ತಾ ಇದ್ದೆ. ಆಮೇಲೆ ನಮ್ಮ ನಾದಿನಿಗೆ ಸೀರೆ ತಗೊಬೇಕು, ಯಾವ್ದಾದ್ರು ಚೆನ್ನಾಗಿರೋದು ಕೊಡಮ್ಮ ಅಂತಂದ್ರು ನಮ್ಮತ್ತೆ. ಏನಕ್ಕೆ ಅಂದರೆ ಮಾರ್ಚ್ಗೆ ಅವ್ರ ಬರ್ತಡೇ ಇದೆ. ಸೊ ಅದಕ್ಕೆ ಬರ್ತಡೇ ಕೊಡಿಸ್ದಂಗಾಗತ್ತೆ ಅಂತ ಹೇಳ್ಬಿಟ್ಟು ಒಂದು 2-3 ಏನೋ ಸ್ಯಾರೀಸ್ ಪರ್ಚೇಸ್ ಮಾಡಿದ್ರು ನನ್ನ ಹತ್ರನೇ ನಮ್ಮತ್ತೆ. ಅವರು ವಿಡಿಯೋ ಕಾಲಲ್ಲಿ ಫೈನಲೈಸ್ ಮಾಡಿದ್ರು. ಇದೊಂದು ಬಿಸ್ಕೆಟ್ ಕಲರ್ ವಿತ್ ಬ್ರೌನ್ ಸ್ಯಾರಿ ತಗೊಂಡ್ರು. ಆಮೇಲೆ ಇದೊಂದು ಸೆಲೆಕ್ಟ್ ಮಾಡಿದ್ರು. ಸೊ ಫೈನಲ್ ಆಗಿ ಈ ಪರ್ಪಲ್ಲು 1/2 ತಗೊಂಡ್ರು. ಉದ್ದ ಇದಾರಲ್ವ ಅವರು, ಸೊ ಹಾಗಾಗಿ ಅವ್ರಿಗೆ 1/2 ಸ್ಯಾರಿ ಚೆನ್ನಾಗಿ ಕಾಣಿಸುತ್ತೆ ತಗೊಳ್ಳಿ ಅಂತಂದೆ. ನೋಡಿ ಇದಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಬಿಡಿ. ಸ್ಯಾರಿ ಮಾತ್ರ ಉದ್ದಕ್ಕಿರ್ತಾರೆ ನೋಡಿ, ಅವ್ರು ಉಟ್ರಂತೂ ಇನ್ನೂ ಚೆನ್ನಾಗಿ ಹೈಲೈಟ್ ಆಗಿ ಕಾಣಿಸುತ್ತೆ ಈ ಸ್ಯಾರಿ.
ನೋಡಿ ಎಲ್ಲ ಚೆಕ್ ಮಾಡ್ಬಿಟ್ಟು ಕೊಡ್ತಾ ಇದ್ದೆ ನಾನು. ನೋಡಿ ಎಷ್ಟು ಚೆನ್ನಾಗಿದೆ. ಬ್ಲೌಸು ಅಷ್ಟೇ, ಪಲ್ಲುನು ಅಷ್ಟೇ. ಇನ್ನ ಒಂದು ಸ್ಯಾರಿ ಸ್ವಲ್ಪ, ಒಂದು ಸ್ಯಾರಿ ನಮ್ಮ ಅತ್ತೆ ತಗೊಂಡ್ರು, ಇನ್ನೆರಡು ಸ್ಯಾರಿ ನಮ್ಮ ನಾದಿನಿಗೆ ಅಂತ ತಗೊಂಡ್ರು. ನೋಡಿ ಫೈನಲ್ ಆಗಿ ಎಲ್ಲ ಇದನ್ನ ಎತ್ತಿಟ್ಟೆ. ಹಂಗೆ ನಮ್ಮ ಬಾಡಿಗೆ ಮನೆಯವರು ಸಹ ಬಂದರು, ಅವರು ಸೀರೆ ತಗೊಳಕ್ಕೆ ಅಂತ. ಅವರು ತಗೊಂಡು ಹೋದ್ರು, ನಾನು ರೆಸ್ಟ್ ಮಾಡ್ಕೊತಾ ಇದ್ದೆ. ಸಂಡೇ ಅಲ್ವಾ, ಸೊ ನಾನ್ ವೆಜ್ ಮಾಡಿಲ್ಲ ಅಂದರೆ ನಮ್ಮ ಡೇನೇ ಕಂಪ್ಲೀಟ್ ಆಗಲ್ಲ. ಹಾಗಾಗಿ ಏನು ಪ್ರಿಪೇರ್ ಮಾಡ್ತಾರೆ ನೋಡೋಣ ಬನ್ನಿ ಈಗ ರೆಸಿಪೀಸ್ನ. ಏನಾಗುಂಡ, ಏನದು, ಏನೋ ಅದು ಹೇಳ. ಕುಕ್ಕರಾ ಹೇಳಿ. ಯಾವ್ದು ಇದ, ಏನಪ್ಪ ಇದು, ನೀನ್ ತೋರ್ಸಕ ಅಪ್ಪ ಬಾಟ್ಲು. ಏನದು, ಏನದು, ಉಪ್ಪು. ಎಲ್ಲ ತಿನ್ನೋರೆಲ್ಲ ನಾದಿನವರೆಲ್ಲ ಅಮ್ಮ ಮಾಡೋದು. ಅವ್ರ ಹತ್ರ ಕಲ್ತ್ಕೊಂಡಿದ್ದೀರೇನೋ? ಅಂದ್ಕೊಂಡಿದ್ದೇನಿಲ್ಲ, ಅವೆಲ್ಲ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟೇ. ಪುದೀನ, ಕೊತ್ತಂಬರಿ, ಮೆಂತ್ಯ ಸೊಪ್ಪು, ಧನಿಯಾ ಪುಡಿ, ಮೆಣಸಿನ್ಕಾಯಿ ಪುಡಿ, ಉಪ್ಪು. ಚಿಕನ್ ಪೌಡ್ರ್ ಹಾಕ್ತೀರಾ? ಹಾಕಿ. ಏ ಚಿನ್ನಿ, ಅಲ್ಲೇ ರೂಮಲ್ಲಿ ಆಟಾಡು. ಎದಳ ಮೇಲೆ ಚೀಚಿ ತಿಂತ್ಯಾ? ಚೀಚಿ ನಡಿಯಲ್ಲ, ಸ್ನಾನ ಮಾಡ್ಲೈ. ಎದಳ ಮೇಲೆ ಏನದು? ಸಾಕು ನಡಿ, ಸ್ನಾನ ಮಾಡಿಲ್ಲ, ಏನಿಲ್ಲ ನೀನು. ಇವಾಗ ಚಿಲ್ಲಿ ಚಿಕನ್. ಇರ ಒಂದು ನಿಮಿಷ, ಇಲ್ಲ ಈರುಳ್ಳಿ ಚಿಕನ್ ಹಾಕ್ಬಿಡೋದು ಅಷ್ಟೇನಾ? ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಅಷ್ಟೇ ಹಾಕಿರೋದು. ಈಗ ಚಿಕನ್ ಹಾಕಿ ತಿರುಗಿಸೋದಷ್ಟೇ. ಲಾಸ್ಟಲ್ಲಿ ತಾನೇ ಸಾಸು ಹಾಕೋದು, ಲಾಸ್ಟಲ್ಲಿ ಸಾಸು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕಲ್ಲು ಉಪ್ಪೆಲ್ಲ ಹಾಕಿದ್ದೀನಿ. ಇದು ಬೇಯಬೇಕು, ಇನ್ನೇನು ಹಾಕಂಗಿಲ್ಲ, ನೀರು ಏನೂ ಹಾಕಂಗಿಲ್ಲ ಇದಕ್ಕೆ. ಇದು ಬೇಯಬೇಕು. ಇವಾಗ ತಟ್ಟೆ ಮುಚ್ತೀನಿ ನಾನು. ತಟ್ಟೆ ಮುಚ್ಚಾದ್ಮೇಲೆ ಲಾಸ್ಟಿಗೆ ಇದು ಮೆಣಸು, ಒಂದು ಸ್ವಲ್ಪ ಸೋಯಾ ಸಾಸು, ಕೊತ್ತಂಬರಿ ಸೊಪ್ಪು, ಇದು ಬೇಯಲಿ ಒಂದು 5 ನಿಮಿಷ. ಇವಾಗ ಸಾಂಬಾರು ತೋರಿಸ್ತೀನಿ ಬನ್ನಿ ಹೆಂಗಾಗೈತೆ ಅಂತ. ನೋಡಿ ಯಮ್ಮಿ. ಆ್ಯಕ್ಚುಲಿ ಬಿರಿಯಾನಿ ಮಾಡೋಣ ಅಂದ್ಕೊಂಡೆ, ಬಟ್ ಬೇಡ ಅಂದ್ಬಿಟ್ಟು ಪೆಪ್ಪರ್ ಚಿಕನ್ನು ಸಾಂಬಾರು.
ಇವಾಗ ಬೆಂದಿದೆಯಾ ನೋಡೋಣ. ಬೆಂದೈತೆ. ಇವಾಗ ಕೊತ್ತಂಬರಿ ಸೊಪ್ಪು, ಮೆಣಸು ಮತ್ತು ಸೋಯಾ ಸಾಸು ಹಾಕಿ ಕಂಪ್ಲೀಟ್ಲಿ ಮಿಕ್ಸ್ ಮಾಡ್ಕೊಬೇಕು. ಮತ್ತು ನಾವು ಇನ್ನೊಂದು 5 ನಿಮಿಷ ಬೆಂದೋಗುತ್ತೆ. ನೀರಿಗಿರೆ ಏನೂ ಆಗಿಲ್ಲ. ನನಗೆ ಲೆಗ್ ಪೀಸ್ ಅಂದರೆ ಫೇವ್ರೆಟ್. ಇನ್ನೂ ಸ್ವಲ್ಪ ಮುಚ್ಚಿಬಿಡೋಣ. ನನ್ನ ಮಕ್ಕಳು ಎಲ್ಲೋ ಆಟ ಆಡೋಕ್ಕೆ ಹೋಗೋರೆ ಆಚೆ. ಇಲ್ಲಿ ಬಂದರೆ ಅವ್ರಿಗೆ ಆಟ ಆಡೋಕ್ಕೆ ಚೆನ್ನಾಗಿರುತ್ತೆ. ಎಲ್ಲೋಗೋರೆ? ಓ, ಅಲ್ಲಿ ಮೇಕೆ ನೋಡ್ಕೊಂಡು ಕೂತವ್ರೆ ನೋಡಿ. ಕಾಣಿಸ್ತಾ ಇದೆಯಾ? ನೋಡಿ, ನಾನೊಂದು ಸ್ವಲ್ಪ ಇಡ್ಲಿ ಇತ್ತು, ಗ್ಯಾಸ್ಟಿಕ್ಕು, ತಿನ್ನಬಾರ್ದು ಚಿಕನ್ ಮಟನ್ನು, ಆದರೂ ನಮಗೆ ಜೀವ ತಡೆಯಲ್ಲ. ಏನು ಮಾಡ್ತೀರಾ, ಫೇವ್ರೆಟ್ಟು. ಇನ್ಮೇಲೆ ಜಾಸ್ತಿ ತಿನ್ನಬಾರ್ದು ಅಂತ ಡಿಸೈಡ್ ಆಗ್ಬಿಟ್ಟಿದ್ದೀನಿ. ಇವಾಗ ಒಂಚೂರು ಇಡ್ಲಿ ಇತ್ತು, ಒಂಚೂರು ಸಾಂಬಾರು ಹಾಕ್ಕೊಂಡಿದ್ದೀನಿ. ಚಿಕನ್ ಹಾಕ್ಕೊಂಡು ತಿಂದ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿಬಿಡ್ತೀನಿ ನಾನು. ಓಕೆನಾ? ಇದು ಆಫ್ ಮಾಡಿದ್ದೀನಿ, ಆಗಿದೆ. ಅನ್ನನೂ ರೆಡಿ ಆಗಿದೆ. ಮುದ್ದೆ ಒಂದು ಮಾಡಬೇಕು, ಸಾಂಬಾರು ರೆಡಿ. ಟೈಮ್ ಎಷ್ಟು ಗೊತ್ತಾ? ಟೈಮ್ ಬಂದು 12 ಗಂಟೆ. ಕರೆಕ್ಟಾಗಿ ರೆಡಿ. ಗೈಸ್, ಏನಂದರೆ ವಿಡಿಯೋನ ನಾನು ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. 2 ಡೇಸ್ ಕಂಪ್ಲೀಟ್ ರೆಸ್ಟ್ ಮಾಡಿದ್ದೀನಿ. ಬಿಕಾಸ್ ಸಿಕ್ಕಾಪಟ್ಟೆ ಒಂಥರ ಹುಷಾರು ತಪ್ಪಿಬಿಟ್ಟೆ ನಾನು. ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ಮೇಲೆ ಸ್ವಲ್ಪ ರೆಸ್ಟ್ಲೆಸ್ ಆಗಿದ್ದೀನಿ. ತುಂಬ ಅಂದರೆ ತುಂಬ ಓಡಾಟಗಳಿರುತ್ತೆ. ತಲೆಗೆ ತುಂಬ ಕೆಲಸ ಕೊಡಬೇಕು. ಈ ನಡುವೆ ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ ನಾನು. ಸೊ ಅದಕ್ಕೆ 2 ಡೇಸ್ ಗ್ಯಾಪ್ ಕೊಟ್ಟು ವಿಡಿಯೋನ ಮಾಡ್ತಾಯಿದ್ದೀನಿ. ಇದ್ರ ನಡುವೆ ನನಗೆ 1 ವಾರದಿಂದ ಒಂದು ವಿಷಯ ಕೊರಿತಾ ಇತ್ತು. 2 ವಿಷಯ ಕೊರಿತಾ ಇತ್ತು ನನಗೆ. ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡಿರ್ತೀರ, ನಾನು ಅವ್ರ ಹೆಸರು ಹೇಳೋಕ್ಕೂ ಇಷ್ಟಪಡಲ್ಲ. ನನಗೆ ಪರ್ಸ್ನಲಿ ಏನು ಅನಿಸ್ತು ಅಂತ ಹೇಳ್ತೀನಿ. 2 ವಿಷಯ ಅಂತಂದರೆ ಅದರಲ್ಲಿ ಮೊದಲನೇದು, ಅದಕ್ಕೂ ಮುಂಚೆ ಫಸ್ಟ್ ಆಫ್ ಆಲ್ ನಾನೇ ಆಗಲಿ ನೀವೇ ಆಗಲಿ, ಇನ್ಫ್ಲೂಯೆನ್ಸರ್ಸ್ ಲೈಫ್ ಆಗಿರ್ಬೋದು, ಸೆಲೆಬ್ರಿಟೀಸ್ ಲೈಫ್ ಆಗಿರ್ಬೋದು, ಮೇನ್ ಥಿಂಗ್ ಆಗಿ ಇನ್ಫ್ಲೂಯೆನ್ಸರ್ಸು, ಸೆಲೆಬ್ರಿಟೀಸ್ ಬಿಡಿ ಆಯಿತಾ. ಇನ್ಫ್ಲೂಯೆನ್ಸರ್ಸು ನೋಡ್ತಾ ಇರ್ತೀವಿ ನಾವು ಅವ್ರ ಲೈಫ್ನ. ಅವರು ಕಾರ್ ತೊಗೊಂಡು ಯೂಟ್ಯೂಬು, ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡಿದ ತಕ್ಷಣ ಅದು ತೊಗೊಂಡ್ರು, ಇದು ತೊಗೊಂಡ್ರು, ಹಾಗೆ ಹಿಂಗೆ ಕಾರು, ಏನೇನೋ ಅಂತ ಅಂದ್ಕೊಂಡ್ಬಿಡ್ತೀವಿ. ಬಟ್ ಅವ್ರ ಲೈಫ್ ಸ್ಟೈಲ್ ಹಂಗಿರಲ್ಲ. ಏನು ಪೋರ್ಟ್ರೇ ಮಾಡ್ತಾ ಇರ್ತಾರೆ ವಿಡಿಯೋ ಮುಂದೆ, ರೀಲ್ಸ್ ಮುಂದೆ, ಆ ಲೈಫ್ ಅವ್ರದ್ದು ಆಗಿರಲ್ಲ. ಏನಕ್ಕೆ ಹೇಳ್ತಾ ಇದ್ದೀನಿ ನಾನಿದು ಅಂತಂದರೆ, ಇವಾಗ ನಾವು ನೋಡ್ತಾ ಇರ್ತೀವಿ, ರೀಲ್ಸ್ ಸ್ಕ್ರಾಲ್ ಮಾಡ್ತಾ ಇರ್ತೀವಿ, ಇವ್ರ ಥರ ನಾವು ಆಗಬಾರ್ದ, ಇವ್ರು ತೊಗೊಂಡಿದ್ದು ನಾವು ತೊಗೊಬಾರ್ದ ಅಂತ ಅಂದ್ಬಿಟ್ಟು ಗಂಡನಿಗೋ ಹೆಂಡತಿಗೋ ಹಿಂಸೆ ಕೊಡ್ತೀವಿ. ನೋಡು, ಅವ್ರ ಥರ ನಾವಿಲ್ಲ, ಅವ್ರ ಥರ ನಾವಿಲ್ಲ. ಯಾಕೆ ಅವ್ರ ಥರ, ಬೇರೆಯವ್ರ ಥರ ನಾವು ಯಾಕೆ ಇರಬೇಕು? ಜಸ್ಟ್ ನೋಡ್ತೀರಾ, ಎಂಟರ್ಟೈನ್ಮೆಂಟ್ ಪರ್ಪಸ್ ನೋಡಿ ಸ್ಕ್ರಾಲ್ ಮಾಡಿ, ಫಾಲೋ ಮಾಡಿ, ಏನೋ ಒಂದು ಮಾಡ್ಕೊಳ್ಳಿ. ಅದನ್ನ ಬಿಟ್ಬಿಟ್ಟು ಅವ್ರನ್ನೇ ಒಂದು ಮೋಟಿವೇಶನ್ನು, ಅವ್ರನ್ನೇ ಒಂದು ಇನ್ಸ್ಪಿರೇಷನ್ ತೊಗೊಳಕ್ಕೆ ಹೋಗ್ಬೇಡಿ. ಬಟ್ ಬೇರೆನೇ ಹಿಂದೆಗಡೆ ಬೇರೆನೇ ಇರುತ್ತೆ. ಅವ್ರ ಹೆಸರು ತೊಗೊಳಕ್ಕೆ ಇಷ್ಟಪಡಲ್ಲ. ಅವರೇನೋ ವೈಯಕ್ತಿಕವಾಗೋ ಇಲ್ಲ ಪ್ರೊಫೆಷನಲ್ ಆಗೋ ಪುಟ್ಟು ಮಗುನ ಬಿಟ್ಟು, ಅವ್ರ ಹೆಂಡತಿನ ಬಿಟ್ಟು, ಅವ್ರ ಫ್ಯಾಮಿಲಿನ ಬಿಟ್ಟು ಸೂಸೈಡ್ ಮಾಡ್ಕೊಂಡಿದ್ದಾರೆ ಅನ್ನೋದು ಒಂದು ನ್ಯೂಸು. ನನಗೆ ಪರ್ಸ್ನಲಿ ನೀವು ಚಾನಲ್ನ ಅಬ್ಸರ್ವ್ ಮಾಡಿರೋದಾದರೆ 1-2 ಸಲ ಹೇಳಿದ್ದೆ, ನನಗೆ ಸೂಸೈಡ್ ಮಾಡ್ಕೊಳ್ಳೋರು ಕಂಡ್ರೆ ಆಗಲ್ಲ. ಏನಕ್ಕೆ ಅಂತ ಅಂದರೆ, ನೋಡಿ, ಅವರೇನೋ ರೈಲ್ಗೋ ಏನೋ ತಲೆ ಕೊಟ್ಟಿದ್ದು ಅಂತೇನೋ ರೂಮರ್ಸ್ ಇದೆ. ಬಟ್ ಅವ್ರ ಮನೆಯವರು ಕ್ಲಾರಿಟಿ ಕೊಡೋವರೆಗೂ ನಾವೇನು ಅದನ್ನು ತಗೊಳಕ್ಕಾಗಲ್ಲ ಜಡ್ಜ್ಮೆಂಟು ಅಂತ. ಓಕೆನಾ? ನಾವು ಯಾರೂ ಅಲ್ಲ ಇನ್ನೊಬ್ರು ಲೈಫಿಗೆ ಜಡ್ಜ್ಮೆಂಟ್ ಕೊಡೋದಕ್ಕೆ. ಬಟ್ ನಾನು ಹೇಳೋದು ಒಂದೇ, ಯಾರು ಡಿಪ್ರೆಷನಲ್ಲಿದ್ದರೆ, ಯಾರಾದರೂ ಏನಾದರೂ ಲೈಫಲ್ಲಿ ಏನೋ ತುಂಬ ಡೌನ್ ಆಗಿದ್ರೆ ಹೇಳ್ತೀನಿ ಕೇಳಿ. ಸೂಸೈಡ್ ಈಸ್ ನಾಟ್ ಆ್ಯನ್ ಆಪ್ಷನ್. ಬಿಕಾಸ್ ಸೂಸೈಡ್ ಮಾಡ್ಕೊಳ್ಳೋಕ್ಕೂ ಡಬಲ್ ಗುಂಡಿಗೆ ಇರಬೇಕು ನನ್ನ ಪ್ರಕಾರ. ಯಾಕೆ ಅಂತಂದರೆ, ಸೂಸೈಡ್ ಮಾಡ್ಕೊಳ್ಳೋಕೆ ಅಷ್ಟು ಧೈರ್ಯ ಇರೋರಿಗೆ, ಅದು ಟ್ರೈನಿಗೆ, ಬದುಕೋದಕ್ಕೆ ಯಾಕೆ ಧೈರ್ಯ ಇರಲಿಲ್ಲ ಅನ್ನೋದು ನನ್ನ ಒಂದು ಪಾಯಿಂಟು. ನಾನು ಸಪೋರ್ಟ್ ಮಾಡಲ್ಲ ಸೂಸೈಡ್ ಮಾಡ್ಕೊಳ್ಳೋರಿಗೆ. ಬಟ್ ಅವ್ರ ಒಂದು ಮೆಂಟಲ್ ಸ್ಟೇಜ್ ಹೆಂಗಿತ್ತು ಅನ್ನೋ ನನಗೂ ಗೊತ್ತಿಲ್ಲ, ಆಯಿತಾ. ನಾವು ಆ ಜಾಗದಲ್ಲಿದ್ದು, ಇವಾಗ ನಾನು ಆ ಒಂದು ಲೈಫ್ ಸೈಕಲಲ್ಲಿ ಬಂದಿರೋಳು, ಗೊತ್ತಾಗುತ್ತೆ. ಬಟ್ ಆಯಿತಾ, ಇದು ಒಂದು ಇನ್ಸಿಡೆಂಟು ನೋಡೋದನ್ನ.
ನಮ್ಮ ಮನೆ ಪಕ್ಕದಲ್ಲೇ ನೀವುಗಳು ಸುಮಾರು ಜನ ನೋಡಿರ್ತೀರಾ ನ್ಯೂಸ್ ಚಾನಲಲ್ಲಿ. ಗಂಡ ಗ್ಯಾಸ್ ಬರ್ಸ್ಟ್ ಆಗಿ ಆಟೋಮೆಟಿಕ್ ಅವನು ಬಾತ್ರೂಮಲ್ಲೇ ಸತ್ತೋಗಿರ್ತಾನೆ. ಹೆಂಡತಿ ಜಾಬ್ಗೆ ಹೋಗಿರ್ತಾಳೆ, ಹೆಂಡತಿಗೆ ಸಡನ್ ಆಗಿ ಹೇಳ್ಬಿಡ್ತಾರೆ, ಇಲ್ಲ ನಿನ್ ಗಂಡ ಹಿಂಗ್ ಸತ್ತೋದ ಅಂತ ಅಂದ್ಬಿಟ್ಟು. ಅವಳು ಆಲ್ರೆಡಿ SLC ಓದೋ ಮಗ ಇರ್ತಾನೆ. ನಂಗೆ ದೇವರಾಣೆ ಗೊತ್ತಿಲ್ಲ ಅವ್ರು ನಮ್ಮ ಮನೆ ಪಕ್ಕದವರು ಅಂತ ನ್ಯೂಸ್ ಚಾನಲ್ ಎಲ್ಲ ಬರ್ತೈತೆ. ಗಂಡ ಹೋಗಿದಿಂದೇನೆ ಹೆಂಡತಿನೂ ಸತ್ತೋಗ್ಬಿಟ್ಲು ಅಂತ. ನೋಡಿದ್ರೆ ಹೆಂಗ್ ಅನ್ನಿಸ್ಬಿಡ್ತು ನಂಗೆ ಅಂತಂದ್ರೆ, ಮತ್ತೆ ನಾವೆಲ್ಲ ಏನ್ ಮಾಡ್ಬೇಕು? ನಾನೇನ್ ಮಾಡ್ಬೇಕು ಇಂಥ ಪರಿಸ್ಥಿತಿಲಿ? ಗಂಡನ್ ಕಳ್ಕೊಂಡು, ಅಮ್ಮನ್ ಕಳ್ಕೊಂಡು, ಎಲ್ಲಾನು ಸಿಂಗಲ್ ಸೋಲೋ ಫೈಟರ್ ಆಗಿ ಎಲ್ಲಾನು ನಿಭಾಯಿಸ್ತಾ ಇದ್ದೀನಿ. ಇವಾಗ ನನ್ಗೆ ಭಯ ಬಂದ್ಬಿಡುತ್ತೆ. ಇವಾಗ ನನ್ ಗಂಡ ಹೋಗಿದ ತಕ್ಷಣ ನನ್ ಲೈಫಲ್ಲಿ ಭಯ ಬಂತು. ಆ ಭಯನ ನನ್ ಗಂಡ ನನ್ ಜೊತೆನೆ ಇದ್ಕೊಂಡು ಅದನ್ನ, ಇಲ್ಲ ನಾನಿದ್ದೀನಿ ನೀನು ಸ್ಟ್ರಾಂಗ್ ಆಗಿ ಇರಲೇಬೇಕು ಅನ್ನೋ ಮುಂದೆ ತಳ್ಳಿದ್ರು. ಜವಾಬ್ದಾರಿ ಇತ್ತು ನನಗೆ. ನಾನೇನು ಎಷ್ಟೊತ್ತು 1 ನಿಮಿಷ ಅದು ಸೂಸೈಡ್ ಅಟೆಂಪ್ಟ್ ಮಾಡ್ಕೊಬಿಡೋದು. ಆ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಳ್ಳೋ ಧೈರ್ಯನ ನಾವು ಬದುಕೋದಕ್ಕೆ ಉಪಯೋಗಿಸ್ಕೊಂಡ್ಬಿಟ್ರೆ ದೇವ್ರು ಎಲ್ಲಾರನ್ನೂ ಕರ್ಕೊಂಡು ಹೋಗ್ತಾನೆ, ಆಬ್ವಿಯಸ್ ಆಗಿ ಕರ್ಕೊಂಡು ಹೋಗ್ತಾನೆ. ಏನಮ್ಮ ಏನಂದ್ರೆ ದೇವರು ಕರ್ಕೊಂಡು ಹೋಗೋವರೆಗೂ ನಾವು ಇರಬೇಕು. ಯಾವಾಗ ಯಾರಿಗೆ ಹೆಂಗೆ ಕಾಲ್ ಬರುತ್ತೆ ದೇವ್ರ ಕಡೆ ಅಂತ ಗೊತ್ತಾಗಲ್ಲ. ಬಟ್ ಹೇಡಿಯಾಗಂತೂ ಸಾಯಬಾರ್ದು ಅನ್ನೋದು ಒಂದು ನನ್ನ ಪಾಲಿಸಿ. ಮೀನ್ಸ್ ಯಾರು ಇಲ್ಲ, ಏನೂ ಇಲ್ಲ, ನೋಡ್ಕೊಳಕ್ಕೆ ಮಾಡಕ್ಕೆ ಮಟ್ಟಕ್ಕೆ ಜವಾಬ್ದಾರಿಗಳು ಏನು ಇಲ್ಲೇ ಇಲ್ಲ ಅಂದಾಗ ಅಯ್ಯೋ ಹರ ಶಿವ ಅಂತ ಹೋಗ್ಬಿಡೋಣ. ಬಟ್ ಮಾಡಕ್ ತುಂಬಾ ಕೆಲಸ ಐತೆ ನನಗೆ. ನಾನು ಪರ್ಸ್ನಲಿ ಹೇಳ್ಬೇಕು, ನನಗೆ ಮಾಡಕ್ ತುಂಬಾ ಕೆಲಸ ಐತೆ. ಸೊ ಹಂಗಾಗಿ ನನ್ನ ಗಂಡ ಬಿಟ್ಟೋಗಿರೋದು, ನಮ್ಮಮ್ಮ ಬಿಟ್ಟೋಗಿರೋ ಕೆಲಸಗಳು ತುಂಬಾ ಬಾಕಿ ಇದೆ ನನಗೆ. ನೋಡಿ, ಅವ್ರನ್ನ ನೋಡಿ ಇಲ್ಲೇ ಇದ್ದಾರೆ ಅಂತ ಇರ್ತೀನಿ. ಓಕೆ, ಇದು ಅಪಾರ್ಟು, ನನ್ನ ವಿಷಯ ಅಪಾರ್ಟ್ ಬಿಡಿ. ನನಗೆ ಲಿಟ್ರಲಿ ಅವ್ರ ಗಂಡ ಸತ್ತಿದ ಹಿಂದೆನೇ ಈ ಅಮ್ಮನೂ ಸತ್ತೋಗ್ಬಿಟ್ಲು ಅಂತ ಕೇಳಿದ್ ನೋಡ್ಬಿಟ್ಟು ನನಗೆ 1 ವಾರದವರೆಗೂ ಗೊತ್ತಾಗಿಲ್ಲ ಯಾರು ಅಂತ ಅಂದ್ಬಿಟ್ಟು. ಆಮೇಲೆ ಅವ್ರು ನಮ್ಮ ಮನೆಗೆ ತಿಥಿ ಕೇಳಕ್ ಬಂದ್ರು. ಅವ್ರು ಯಾರು ಅಂತಂದ್ರೆ, ನನಗೆ ಯಾವಾಗ್ಲೂ ಆಟೋದಲ್ಲಿ ಕರ್ಕೊಂಡು ಹೋಗೋದು ಕರ್ಕೊಂಬರೋದು ಈ ಥರ ಎಲ್ಲ ಮಾಡ್ತಿದ್ರು. ನಮ್ಮ ಮನೆ ಎಮರ್ಜೆನ್ಸಿಗೆ ನಾವು ಫೋನ್ ಮಾಡಿ ಕರ್ಸ್ಕೊಂತಿದ್ದೋ. ಶಾಕು ನಾನು, ನಮ್ಮ ಅಪ್ಪಂಗೂ ಗೊತ್ತಿಲ್ಲ ಶಾಕು. ಅಳಿಯ ಮಗಳು ಇಬ್ರು ಹೋಗ್ಬಿಟ್ರು ಅಂತ ಅಂದ್ರು, ತಿಥಿ ಇದೆ ಬನ್ನಿ ಅಂತ. ಆಮೇಲೆ ನಾನು ಯೂಟ್ಯೂಬ್ ತೆಗ್ದ್ಬಿಟ್ಟು ನೋಡ್ತಾ ಇದ್ದೀನಿ, ಏನಪ್ಪ ನ್ಯೂಸು ಅಂತ ಅಂದ್ಬಿಟ್ಟು. ಅಂಕಲ್ ಅಲ್ಲೇ ಇದ್ದಾರೆ, ಆಟೋ ಅಂಕಲ್. ಅಂದ್ರೆ ಅವ್ರು ಸೂಸೈಡ್ ಮಾಡ್ಕೊಳ್ಳೋರಲ್ಲ, ನನ್ನ ಪ್ರಕಾರ ವೀಕ್ ಮೈಂಡೆಡ್ ಅಲ್ಲವೇ ಅಲ್ಲ. ಈ ಹುಡುಗಿ ನಮ್ಮ ಮನೆ ಹತ್ರ ಇರೋರು, ಆನ್ ದಿ ವೇ ಬರ್ತಾ ಇರೋರು ಲೆಟರ್ ಎಲ್ಲ ಬರೆದಿಟ್ಟು, ನಾನು ಅವ್ರು ಇಲ್ಲ ಅಂದ್ರೆ ನಾನು ಬದುಕಕ್ಕಾಗಲ್ಲ ಹಂಗೆ ಹಿಂಗೆ ಅಂದ್ಬಿಟ್ಟು. ಸರಿ, ಆ ಮಗು ಏನ್ ಮಾಡ್ಬೇಕು ಇವಾಗ? ಅಪ್ಪನೂ ಇಲ್ಲ, ಅಮ್ಮನೂ ಇಲ್ಲ, ಏನ್ ಮಾಡ್ಬೇಕು ನೋಡಿ. ಅದೊಂದು ಕ್ಷಣಿಕ ಜವಾಬ್ದಾರಿ ಏನಿದೆ ಅದನ್ನ ಮುಗಿಸ್ಬಿಟ್ಟು ನಾವೇ ಹೋಗ್ಬಿಡೋಣ ಅಲ್ವಾ? ನಿಜ, ಈ ಥರ ಎಲ್ಲ ಕೇಳ್ತಾ ಇದ್ರೆ ಸ್ಟೋರೀಸ್ನ ನಾನೇ ಎಷ್ಟೋ ಪರವಾಗಿಲ್ಲ, ನಾನೇ ಎಷ್ಟು ತುಂಬಾ ಏನೋ ಗಟ್ಟಿ ಮನ್ಸು ಮಾಡ್ಬಿಟ್ಟಿದೀನಿ ಅನ್ಸುತ್ತೆ. ನಿಜ ಹೇಳ್ತೀನಿ ಕೇಳಿ, ನನ್ನಿಬ್ರು ಮಕ್ಕಳು ಇರ್ಲಿಲ್ಲ ಅಂದಿದ್ರೆ, ಇದು 2nd ಟೈಮ್ ನಾನು ಹೇಳ್ತಿರೋದು, ನನ್ನ ಹೊಟ್ಟೆಲ್ ನನ್ನ ಮಗ ಇಲ್ಲ ಅಂದಿದ್ರೆ ದೇವ್ರಾಣೆ ನಾನು ಇಷ್ಟೆಲ್ಲ ಸರ್ವೈವ್ ಮಾಡಕ್ ಆಗ್ತಿರಲ್ಲ. ಆಮೇಲೆ ನನ್ನ ಫ್ಯಾಮಿಲಿ ನನ್ನ ಜೊತೆ ಇಲ್ಲ ಅಂತಿದ್ರೆ ನಾನು ಏನೇನೂ ಅಲ್ಲ ಇವತ್ತು. ನನ್ನ ಮಕ್ಕಳಿಂದ ನಾನು ಅಷ್ಟೆ, ನನ್ನ ಮಕ್ಳಿಗೋಸ್ಕರ ನಾನು. ಮಕ್ಕಳೇ ಇಲ್ಲ ಅಂದಿದ್ರೆ ದೇವ್ರಾಣೆ ಸರ್ವೈವ್ ಮಾಡಕ್ ಆಗ್ತಾ ಇರ್ಲಿಲ್ಲ, ಅದಂತೂ ನಿಜ. ನಾನೇನು ಅಲ್ಲ, ಅವ್ರಿಗೋಸ್ಕರ ನಾನು ಒಂದು ನೆಪ ಅಷ್ಟೆ. ಏನಿದ್ರು ಎಲ್ಲ ನನ್ನ ಮಕ್ಕಳೇನೆ ನನಗೆ. ಸೊ ಅನ್ಕೋಬೋದು ಯಾವಾಗ್ಲೂ ಮಕ್ಕಳು ಅಂತಾಳೆ ಅಂತ, ಮಕ್ಳಿಗೋಸ್ಕರನೇ ಬದುಕಿರೋದು ಈ ಜೀವ. ಯಾರು ಕೂಡ ದುಡುಕಿ ನಿರ್ಧಾರಗಳ ಮಾಡ್ಕೊಳಕ್ ಹೋಗ್ಬೇಡಿ. ತುಂಬಾ ಲೈಫು ತುಂಬಾ ದೊಡ್ಡದಿದೆ, ಸಿಕ್ಕಾಪಟ್ಟೆ ದೊಡ್ಡದಿದೆ ಲೈಫು. ಇಷ್ಟೇ ಅಲ್ಲ, ಇನ್ನು ಪ್ರಪಂಚ ಬೇಜಾನಿದೆ ನೋಡೋದಿಕ್ಕೆ. ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ನೋಡಿ ಸುಸ್ತಾಗಿ ಮಲ್ಕೊಂಡಿದ್ದೆ. ಸುಮಾರು ಸಲ ಅನಿಸುತ್ತೆ ಅಮ್ಮ ತುಂಬ ನೆನಪಾಗ್ತಾರೆ ನೋಡಿ. ಇನ್ನೇನು ಬಂದೇ ಬಿಡ್ತು, ನಮ್ಮಮ್ಮ ಹೋಗಿ 1 ವರ್ಷ ಹಾಗೇ ಹೋಯ್ತು. ಹೇಳ್ತಾ ಇಲ್ವಾ, ಈ ಎಂತೆಂಥ ಲೈಫ್, ಎಂತೆಂಥ
ಲೈಫಿನ ಸ್ಟೇಜಸ್ ಎಲ್ಲ ನೋಡ್ಕೊಂಡು ಬಂದ್ಬಿಟ್ಟಿದ್ದೀನಿ ನಾನು. ಅದೇ ಇದು ನೋಡಿದಾಗ ನಂಗೇನೋ ಒಂಥರ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡ್ತು ನನಗೆ ಆ ಮನುಷ್ಯನ ಮೇಲೆ. ಅದು ಮನೇಲಿ ಸಿಚುವೇಶನ್ ಏನಾಗಿದೆಯೋ ನನಗೆ ಗೊತ್ತಿಲ್ಲ. ಅವ್ರು ಕ್ಲಾರಿಟಿ ಕೊಡ್ಬೇಕಿನ್ನು. ಕ್ಲಾರಿಟಿ ಕೊಡೋದಕ್ಕೇನೆ ಸುಮಾರು ಜನ, ಲಕ್ಷಾಂತರ ಜನ ಕಾಯ್ತಾ ಇದ್ದಾರೆ ಏನಾಯ್ತು ಅಂತ ಅಂದ್ಬಿಟ್ಟು. ಸೊ ಅದ್ರಲ್ಲಿ ನಾನು ಒಬ್ಳು. ನಾನೇನು ಅವ್ರನ್ನ ರೆಗ್ಯುಲರ್ ಆಗಿ ಫಾಲೋ ಮಾಡ್ತಾ ಇರಲ್ಲ, ಏನಿಲ್ಲ. ಹಿಂಗೆ ಯಾರೋ ಸ್ಟೇಟಸ್ ಹಾಕಿದ್ರು, ಹಾಕ್ದಾಗ ನಾನು ಕೇಳಿದ್ದಕ್ಕೆ ಈ ಥರ ಅಂತ ಅಂದರು. ಆವಾಗ ಕ್ಯೂರಿಯಾಸಿಟಿ ಹೋಗಿ ತೆಗೆದು ನೋಡಿದಾಗ ನಾನು ಒಂದು 2-3 ಸಲ ಏನೋ ಅವ್ರ ರೀಲ್ಸ್ ನೋಡಿದ್ದೆ ಅಷ್ಟೇ. ಸೊ ಯಾರೂ ಕೋಪಕ್ಕೆ ಅಥವಾ ದುಃಖಕ್ಕೆ ಏನೋ ಕೈ ಕೊಟ್ಟು ಏನೋ ಮಾಡ್ಕೊಳಕ್ಕೆ ಹೋಗಬೇಡಿ. ದೇವರೇ ಕರ್ಸ್ಕೊಂತಾನೆ ಅಲ್ಲಿವರೆಗೂ ಆರಾಮಾಗಿ ಲೈಫ್ ಲೀಡ್ ಮಾಡಿ. ಸಾಲ ಸೋಲ ಇರುತ್ತೆ. ನಮ್ಮ ಮನುಷ್ಯ ನಾವು ಬದುಕಿದ್ರೇನೆ ಎಲ್ಲಾನು ಮಾಡ್ಕೊಬೋದು. ನಾವಿಲ್ಲ ಅಂತಂದ್ರೆ ಇವಾಗ ನೋಡಿ, ಸಾಲ ಸೋಲ ಇತ್ತು ಸತ್ತೋಗ್ಬಿಡ್ತಾರೆ, ಸೂಸೈಡ್ ಮಾಡ್ಕೊಬಿಡ್ತಾರೆ, ವಾಗ್ದಾನ ಮಾಡ್ಕೊಬಿಡ್ತಾರೆ. ಅದು ಮನೆಯವ್ರ ಮೇಲೆ ಬಿದ್ದೇ ಬೀಳುತ್ತೆ ತಾನೆ. ಅದು ಬದಲು ಇದ್ದಾಗೆ ಮನೆಯವ್ರಿಗೆ ಹೇಳ್ಬಿಟ್ರೆ ಅವರೇ ತೀರ್ಸ್ಕೊಂಡ್ಬಿಡ್ತಾರೆ. ಇವಾಗ ಏನೋ ಒಂದು ವ್ಯವಸ್ಥೆ ಮಾಡ್ತಾರಿಲ್ಲ, ತೀರ್ಸಕ್ಕೆ ಆಗಿಲ್ಲ ಅಂದಾಗ ಏನೋ ಒಂದು ಆಪ್ಷನ್ ಇರುತ್ತೆ. ಏನಪ್ಪಾ. ಸೊ ಇವಾಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ನನ್ನ ಮಕ್ಳಿಗೂ ಸಹ ಹುಷಾರಿಲ್ಲ, ಅವ್ರಿಗೂ ಜ್ವರ, ನೆಗಡಿ, ಕೆಮ್ಮು ಎಲ್ಲ ಸ್ಟಾರ್ಟ್ ಆಗ್ಬಿಟ್ಟೈತೆ. ಐಸ್ ಕ್ರೀಮ್ ಎಫೆಕ್ಟ್. ತಿನ್ಬೇಡ ಅಂದರೂ ತಿಂತಾನೆ. ಅವಳು ನನ್ನ ಮಗಳು ತಿನ್ನೋದು, ನನ್ನ ಮಗ ಐಸ್ ಕ್ರೀಮ್ ತಿನ್ನಲ್ಲ, ಅವ್ನ ಮೊಸರು ತಿನ್ನಲ್ಲ, ಏನೂ ಇಲ್ಲ. ಇವಳೇ ನನ್ನ ಮಗಳದೇ ಹಠ ಜಾಸ್ತಿ. ಸೊ ಓಕೆ, ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಏನೋ ನಂಗೆ ಗೊತ್ತಿರೋ ಅಷ್ಟು ಹೇಳಿದ್ದೀನಿ. ಆಮೇಲೆ ಎಲ್ಲ ಅದನ್ನು ಅನ್ಕೋಬೇಡಿ, ಏನಪ್ಪ ಇವಳು ಹಿಂಗೆ ಮಾತಾಡ್ತಾಳೆ ರೂಢಾಗಿ ಹಂಗೆ ಅಂತ. ಬಟ್ ಹೇಳಬೇಕು ಅನಿಸ್ತು, ಹೇಳಿದ್ದೀನಿ. ಇವಾಗ ನಾವು ಇನ್ಫ್ಲೂಯೆನ್ಸರ್ಸ್ ಲೈಫ್ನ ಮೋಟಿವೇಶನ್ ಆಗಿ ತಗೋತೀವಿ. ನಾವು ಅವ್ರನ್ನ ಒಂದು ಇನ್ಸ್ಪೈರ್ ಆಗಿ ತಗೋತೀವಿ ಅಂದಾಗ ಈ ಥರದ್ದೆಲ್ಲ ಇನ್ಸ್ಪೈರ್ ಆಗಿ ತಗೊಳಕ್ಕೆ ಹೋಗ್ಬೇಡಿ. ಜಸ್ಟ್ ನೋಡಿ, ಫಾಲೋ ಮಾಡಿ, ಸುಮ್ಮನೆ ಆಗ್ಬಿಡಿ. ಅದನ್ನೆಲ್ಲ ನಾವು ಅಳವಡಿಸ್ಕೊಳಕ್ಕಾಗಲ್ಲ. ಬಿಕಾಸ್ ಅವ್ರ ಲೈಫ್ ಸ್ಟೈಲೇ ಬೇರೆದಿರುತ್ತೆ ಅನ್ನೋದು ನನ್ನ ಒಂದು ಕನ್ಕ್ಲೂಷನ್ ಆಗಿರುತ್ತೆ. ಓಕೆನಾ. ಅವ್ರೇನೋ ತಗೊಂಡ್ಲಿ, ಅವ್ರು ಸಾಲ ಮಾಡಿ ತಗೊಂಡಿರ್ತಾರೋ ಇಲ್ಲ ಇನ್ನೊಂದು ಮಾಡಿ ತಗೊಂಡಿರ್ತಾರೋ ಅದು ನಮಗೆ ಬೇಡ. ನಾವು ಅದನ್ನ ತಗೋಬೇಕು ಅಂತ ಅಂದಾಗ ನಮ್ಮ ಹತ್ರ ಇದ್ರೆ ತಗೋಬೋದು, ಇಲ್ಲ ನಾವು ಸಾಲ ಮಾಡಿ ತಗೋತೀವಿ. ಸೊ ಅದೆಲ್ಲ ಬೇಡ. ಅದಕ್ಕೋಸ್ಕರ ಎಷ್ಟರಲ್ಲಿರಬೇಕು ಅಷ್ಟರಲ್ಲೇ ಇರಬೇಕು. ಹಾಸಿಗೆ ಇದ್ದಷ್ಟು ಕಾಲು ಚಾಚ್ಕೊಬೇಕು, ಇಲ್ಲ ಅಂದರೆ ಸುಮ್ಮನಾಗ್ಬಿಡ್ಬೇಕು. ಓಕೆನಾ. ಸೊ ಥ್ಯಾಂಕ್ ಯು ಸೋ ಮಚ್.